ಮಾಡ್ತೀರಿ ಇನ್ನೇನೋ ಮಾಡಿ ಅಥವಾ ಈ ಅಹಿಂದ ಸಮಾವೇಶ ಯಾಕೆಂದರೆ ನೀವು ಸ್ವಲ್ಪ ತಿಂಗಳಾದಮೇಲೆ ಅಧಿಕಾರ ತ್ಯಾಗ ಮಾಡಬೇಕು. ನೀವು AICC ಡಿಸಿಷನ್ ಪ್ರಕಾರ 30 ತಿಂಗಳು ನಿಮ್ಗೆ ಆಗೋದ್ಮೇಲೆ ಅದು DK ಶಿವಕುಮಾರಿಗೆ ಕೊಡಬೇಕು. AICC ತೀರ್ಮಾನ ಆಗಿರೋ ಪ್ರಕಾರ. ಅಥವಾ DK ಶಿವಕುಮಾರ್ನ ಏನಾದ್ರು ಹೆದರಿಸ್ತಾ ಇದ್ದೀರಾ ಈ ಸಮಾವೇಶ ಮಾಡ್ಕೊಂಡು, ಅಥವಾ AICCನ ಹೆದರಿಸ್ತಾ ಇದ್ದೀರಿ? ಯಾರನ್ನ ಹೆದರಿಸ್ಲಿಕ್ಕೆ ಈ ಅಹಿಂದ ಸಮಾವೇಶ ಮಾಡ್ತಾಯಿದ್ದಾರೆ? ಹಾಗಾಗಿ ಅನಾವಶ್ಯಕವಾಗಿ ಜನರು ದುಡ್ಡು ಅಯ್ಯೋ 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 ಹಿಂದುಳಿದವರು ಈ ಸಮಾವೇಶದಲ್ಲಿ ಮತ್ತೆ ಹೇಳಿ, ಮತ್ತೆ ನೀವು ಹಿಂದುಳಿದವ್ರಿಗೆ ಯಾವುದು ನಮ್ಮ ST ನಮ್ಮ ಟ್ರೈಬ್ಸ್ದು 85 ಕೋಟಿ ತಿಂದು ಹಾಕಿದ್ರಿ. ಬಡವರು ಬಗ್ಗಿರೋದು ನೀವೇ ಹೇಳ್ತೀರಾ, 181 ಕೋಟಿ ಅಲ್ಲ ಕಂಡ್ರೆ ಬರೀ 80 ಕೋಟಿ ಅಂತೇಳಿ. ಎಷ್ಟು ಧೈರ್ಯವಾಗಿ ಒಪ್ಕೋತೀರಾ ಸಿದ್ದರಾಮಯ್ಯನವ್ರಿಗೆ ಕಳ್ತನನ? ಬೇಷ್ ಇಂಥ ದ್ರೋಹ, ಈ ವರ್ಗಗಳಿಗೆ ಮಾಡಿರ್ತಕ್ಕಂಥ ಈ ಸರ್ಕಾರದ ದ್ರೋಹ ಹೇಳಿ. ಮತ್ತೆ ನೀವು ಇದರಲ್ಲಿ ಹಾಸನದಲ್ಲಿ ಮತ್ತು ಯಾವ ಸಂದೇಶ ಕೊಡೋಕೆ ಹೊರಟಿದ್ದೀರಿ ನೀವು? ಏನು ಸಂದೇಶ ಕೊಡ್ತಾ ಇದ್ದೀರಿ? 5ನೇ ತಾರೀಕು ನಾವು ST ದುಡ್ಡು ತಿಂದಿದ್ದು ಸರಿ, ಆಮೇಲೆ ಈಗ ಮೊನ್ನೆ 90 ಕೋಟಿ ಯಾವುದು ಬೋವಿ ಸಮಾಜ, ಯಾರಿಗೆ ಕಲ್ಲು ಕುಟಿಗರು ಪಾಪ 90 ಕೋಟಿ ಅವ್ರ ದುಡ್ಡು. ಇನ್ನೂ ಏನೇನೋ ಬರ್ತದೆ ಈಚೆಗೆ ಸ್ವಲ್ಪ ತೆಗೆದಿರಲ್ಲ. ಇವ್ರದ್ದೆಲ್ಲ ತಿಂದಿರೋ ಸರಿ ಅಂತ ಸಾರೋದಕ್ಕೆ ಮಾಡ್ತಾಯಿದ್ದೀರ ನೀವು. ಛೇ ನೆವರ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಪಾಲಿಟಿಕ್ಸ್ ಆರ್ ದ ಅಡ್ಮಿನಿಸ್ಟ್ರೇಷನ್. ಹಾಗಾಗಿ ದಯಮಾಡಿ ನೀವು ಸ್ಪಷ್ಟ ಮಾಡಬೇಕು, ಯಾವುದ್ರ ಸಲುವಾಗಿ ಏನು ಸಂದೇಶ ಕೊಡಲಿಕ್ಕೆ ನೀವು ಈ ಸಮಾವೇಶನ ಹಾಸನದಲ್ಲಿ ಕರೆದಿದ್ದೀರಿ ಅಂತಕ್ಕಂಥದ್ದು. ಥ್ಯಾಂಕ್ ಯು ಸರ್.